ಅಸಭ್ಯ ವರ್ತನೆ ಮತ್ತು ಕಳ್ಳತನ ಆರೋಪದ ಅಡಿ ಬಾಲಕನಿಗೆ ಚಿತ್ರಹಿಂಸೆ ಕೊಟ್ಟಿರೋದು. ಅಡಿಕೆ ಮರಕ್ಕೆ ಕಟ್ ಹಾಕಿ ಬಾಲಕನ ಮೇಲೆ ಮನಸ್ಸು ಇಚ್ಛೆ ಹಲ್ಲೆ ನಡೆಸಲಾಗಿದೆ. ನೋಡಿ, ಅಸಭ್ಯವಾಗಿ ವರ್ತನೆ ಮಾಡ್ದ, ಹಾಗೆ ಕಳ್ಳತನ ಮಾಡ್ದ ಅಂತ ಹೇಳಿ ಬಾಲಕನಿಗೆ ಚಿತ್ರಹಿಂಸೆ ಕೊಡಲಾಗಿದೆ. ಕೆಂಪು ಇರುವೆ ಬಿಟ್ಟು ಹಿಂಸೆ ಕೊಟ್ಟಿರೋದು. ಹಲ್ಲೆ ಮತ್ತು ಹಿಂಸೆಗೆ ತಪ್ಪಾಯ್ತು ಬಿಡಿ ಅಂತ ಹೇಳಿ ಬಾಲಕ ಪರಿಪರಿಯಾಗಿ ಬೇಡ್ಕೋತಾನೆ, ಚೀರಾಡ್ತಾನೆ. ದಾವಣಗೆರೆ ಜಿಲ್ಲೆ ಚನ್ನಗಿರಿಯ ಅಸ್ತಾಪನಹಳ್ಳಿಯಲ್ಲಿ ನಡೆದಿರುವ ಘಟನೆ. ಹಕ್ಕಿಪಿಕ್ಕಿ ಜನಾಂಗದ ಬಾಲಕನ ಮೇಲೆ ಸಂಬಂಧಿಕರೇ ಹಲ್ಲೆ ಮಾಡಿದ್ದಾರೆ. ನೋಡಿ ಯಾವ ರೀತಿ ಹಲ್ಲೆ ಮಾಡ್ತಾ ಇದ್ದಾರೆ ಅಂತ ಹೇಳಿ. ಕೆಲ ತಿಂಗಳ ಹಿಂದೆ ನಡೆದಿರುವಂತಹ ಘಟನೆ ಇದು. ತಡವಾಗಿ ಬೆಳಕಿಗೆ ಬಂದಿದೆ. ಚನ್ನಗಿರಿ ಪೊಲೀಸ್ ಠಾಣೆಯಲ್ಲಿ ಈ ಸಂಬಂಧ ಪ್ರಕರಣ ದಾಖಲಾಗಿದ್ದು, ಈಗ ಸುದನ್ ಅಲಿಯಾಸ್ ಮಧುಸೂದನ್ 30 ವರ್ಷದ ಮಧುಸೂದನ್ ಅನ್ನುವನನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ನೋಡಿ, ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ. ಒಂದ್ ಕಡೆ ಒಂದ್ ಸಲ ಅಡಕೆ ಮರಕ್ಕೆ ಕಟ್ಟಿ ಹಾಕಿ ಬಾಲಕನ ಮೇಲೆ ಕೆಂಪು ಇರುವೆ ಬಿಟ್ಟು ಯಾವ ರೀತಿ ವಿಕೃತಿ ಪ್ರದರ್ಶನ ಮಾಡ್ತಾ ಇದ್ದಾರೆ. ಮತ್ತೊಂದ್ ಕಡೆ ಪಂಪ್ಸೆಟ್ಗೆ ಕಟ್ಟಿ ಹಾಕಿ ಅಡಿಕೆ ಮರಕ್ಕೆ ಬಾಲಕನನ್ನ ಕಟ್ಟಿ ಇರುವೆ ಬಿಟ್ಟು ಚಿತ್ರಹಿಂಸೆ ಕೊಟ್ಟಂತಹ ಪ್ರಕರಣ. ಆರೋಪಿಗಳ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಚನ್ನಗಿರಿ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿರುವ ಎಫ್ಐಆರ್ ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕಿನ ಅಸ್ತಾಪನಹಳ್ಳಿಯಲ್ಲಿ ನಡೆದಿದ್ದಂತಹ ಘಟನೆ. ಪ್ರಕರಣ ಸಂಬಂಧ 10 ಜನರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. 23 ವರ್ಷದ ಸುಭಾಷ್, 21 ವರ್ಷದ ಲಕ್ಕಿ, ಒಟ್ಟು 10 ಜನರ ವಿರುದ್ಧ ಎಫ್ಐಆರ್ ದಾಖಲಾಗಿರೋದು. 22 ವರ್ಷದ ದರ್ಶನ್, 25 ವರ್ಷದ ಪರಶು, 23 ವರ್ಷದ ಶಿವದರ್ಶನ್, ಭೂಣಿ, ಸುದನ್ ಅಲಿಯಾಸ್ ಮಧುಸೂದನ್, ಇಷ್ಟೂ ಜನರ ವಿರುದ್ಧ ಪ್ರಕರಣ ದಾಖಲಾಗಿದೆ. ಎಫ್ಐಆರ್ ಕೂಡ ದಾಖಲಾಗಿದೆ. ಪೊಲೀಸರು ಅವರಿಗೋಸ್ಕರ ಹುಡುಕಾಟವನ್ನ ಮಾಡ್ತಾ ಇದ್ದಾರೆ. ನೋಡಿ, 1 ತಿಂಗಳ ಹಿಂದೆ ನಡೆದಿದ್ದಂತಹ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಧು ನಾಗರಾಜ್. ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀವಿ, ಆ ಬಾಲಕನನ್ನ ಒಂದ್ಸಲ ಪಂಪ್ಸೆಟ್ಟಿಗೆ ಕಟ್ ಹಾಕ್ತಾರೆ, ಒಂದ್ಸಲ ಅಡಿಕೆ ಮರಕ್ಕೆ ಕಟ್ ಹಾಕಿ ಯಾವ ರೀತಿ ವಿಕೃತಿ ಪ್ರದರ್ಶನ ಮಾಡಿದ್ದಾರೆ ಅಂತ ಹೇಳಿ. ಯಾವಾಗ ಆಗಿರುವ ಘಟನೆ, ಏನ್ ಕಾರಣ, ಏನಾದ್ರೂ ಈಗ ಎಫ್ಐಆರ್ ಆಗಿದೆಯಲ್ಲ, ಅವ್ರು ಸಿಕ್ಕಿದಾರಾ, ಏನ್ ಕತೆ ಅಂತ ಹೇಳಿ. ಹೌದು ಪೂರ್ಣಿಮಾ, ಕಳ್ಳತನ ಮಾಡಿದಾನ ಅಂತೇಳಿ ಒಂದೇ ಉದ್ದೇಶಕ್ಕೋಸ್ಕರ ಆತನನ್ನ ಪೊಲೀಸರು ಹಿಡ್ಕೊಡ್ಬೋದಿತ್ತು. ಆದ್ರೆ ಇವರು ಅಂದ್ರೆ ಗ್ರಾಮಸ್ಥರು ಮತ್ತು ಅಲ್ಲಿನ ಯುವಕರು ಆ ಬಾಲಕನಿಗೆ ಒಂದು ಅಸಭ್ಯ ವರ್ತನೆ ಮತ್ತು ಚಿತ್ರಹಿಂಸೆ ನೀಡತಕ್ಕಂಥದ್ದು ನಿಜಕ್ಕೂ ಕೂಡ ಒಂದು ವಿವಾದಕ್ಕೆ ಕಾರಣ ಆಗಿರತಕ್ಕಂಥದ್ದು. ಇದು ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ತಾಲೂಕಿನ ನಲ್ಲೂರು ಬಳಿಯ ಅಸ್ತಾಪನಹಳ್ಳಿಯಲ್ಲಿ ಈ ಒಂದು ಘಟನೆ ನಡೆತಕ್ಕಂಥದ್ದು. ಆತನ ಅಕ್ಕಿಪಿಕ್ಕಿ ಜನಾಂಗದ ಬಾಲಕ ಮೇಲೆ ಇವೆಲ್ಲ ಸಂಬಂಧಿಕರು ಕೂಡ ಒಂದು ಹಲ್ಲೆ ಮಾಡೋದ್ರ ಜೊತೆಗೆ ಹೀನವಾಗಿ ನಡ್ಸ್ಕೊಂಡಿರ್ತಕ್ಕಂಥದ್ದು. ಆತನ ಗಿಡಮೂಲಿಕೆ ಮಾರಾಟ ಮಾಡಿ ಜೀವನ ನಡೆಸ್ತಾ ಇದ್ದ. ಆದ್ರೆ ಆತನ ಮೇಲೆ ಒಂದು ಕಳ್ಳತನ ಆರೋಪ ಇತ್ತು. ಈ ಒಂದು ಆರೋಪ ಹಿನ್ನೆಲೆಯಲ್ಲಿ ಈತನಿಗೆ ಒಂದು ಚಿತ್ರಹಿಂಸೆ ನೀಡತಕ್ಕಂಥದ್ದು. ಯಾಕಂದ್ರೆ ಯಾವುದೇ ಆಗ್ಲಿ ಕಳ್ಳತನ ಅಥವಾ ಇನ್ನಿದ್ದ ಅಪರಾಧಗಳಲ್ಲಿ ತೊಡಗಿದ್ರೆ ಅದನ್ನ ಪೊಲೀಸರಿಗೆ ಹಿಡಿದು ಕೊಡಬಹುದಿತ್ತು ಅಥವಾ ಪೊಲೀಸರಿಗೆ ಮಾಹಿತಿ ನೀಡಬಹುದಿತ್ತು. ಈ ರೀತಿಯಾಗಿ ಒಂದು ಚಿತ್ರಹಿಂಸೆ ನೀಡಿ ಆ ಜೊತೆಗೆ ವಿಡಿಯೋ ಕೂಡ ಮಾಡಿ ಒಂದು ವಿಕೃತಿ ಮೆರೆದಿರ್ತಕ್ಕಂಥದ್ದು ನಿಜಕ್ಕೂ ಕೂಡ ಒಂದು ತಲೆ ತಗ್ಗಿಸುವ ಕೆಲಸ. ಈಗಾಗಲೇ ಚನ್ನಗಿರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿರ್ತಕ್ಕಂಥದ್ದು. ಈ ಒಂದು ಕೇಸ್ ಸಂಬಂಧ ಒಂದು 10 ಜನರ ಮೇಲೆ ಈಗಾಗಲೇ ಒಂದು ಎಫ್ಐಆರ್ ಕೂಡ ದಾಖಲಾಗಿರ್ತಕ್ಕಂಥದ್ದು. ಒಂದು ಸುಭಾಷು ಮತ್ತು ಲಕ್ಕಿ, ದರ್ಶನ್, ಪರಶು, ಶಿವದರ್ಶನ್, ಈ ರೀತಿಯಾಗಿ ಒಟ್ಟು 10 ಜನದ ಮೇಲೆ ಈಗಾಗಲೇ ಒಂದು ಪ್ರಕರಣ ಕೂಡ ದಾಖಲಾಗಿ ಅದರಲ್ಲಿ ಏನು ಮಧುಸೂದನ್ ಅಂದ್ರೆ 30 ವರ್ಷದ ಮಧುಸೂದನ್ ಈಗಾಗಲೇ ಪೊಲೀಸರು ಕೂಡ ವಶಕ್ಕೆ ಪಡೆದು ಪರಿಶೀಲನೆ ಕೂಡ ಮಾಡ್ತಿರ್ತಕ್ಕಂಥದ್ದು. ಇದು ಕಳೆದ ಏಪ್ರಿಲ್ 4ರಂದು ಈ ಒಂದು ಘಟನೆ ನಡೆದಿದೆ ಅಂತೇಳಿ ಒಂದು ಮಾಹಿತಿ ಕೂಡ ಲಭ್ಯ ಇರತಕ್ಕಂಥದ್ದು. ಏನು ಅಲ್ಲಿನ ಮರುದಿನ ಒಂದು ಜಾಕೀರ್ ಸಾಬ್ ಏನು ಅಡಿಕೆ ತೋಟಕ್ಕೆ ಕರೆದುಕೊಂಡೋಗಿ ಈತನಿಗೆ ಹಲ್ಲೆ ಮಾಡಿರ್ತಕ್ಕಂಥದ್ದು. ಅಂದ್ರೆ ಗ್ರಾಮದಲ್ಲಿ ಪದೇ ಪದೇ ಕಳ್ತನ ಮಾಡ್ತೀಯಾ, ಹೀಗಾಗಿ ಪೊಲೀಸರು ಕೂಡ ನಿನ್ ಮಾತು ಕೇಳ್ತಾ ಇಲ್ಲ, ಹೀಗಾಗಿ ಈ ರೀತಿಯಾಗಿ ಒಂದು ಕಂಬಕ್ಕೆ ಕಟ್ಟಿ ಮತ್ತು ಪಂಪ್ ಸೆಟ್ ನಲ್ಲಿ ಕಟ್ಟಿ
ಆತನ ಮೇಲೆ ಏನು ಆ ಹುಳುಗಳನ್ನ ಬಿಟ್ಟು ಮತ್ತು ಏನು ಅರೆಬೆತ್ತಲೆ ಮಾಡಿ ಒಂದು ವಿಕೃತಿ ಮೆರೆತಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಈಗಾಗಲೇ 10 ಜನರ FIR ಕೂಡ ದಾಖಲಾಗಿ ಒಬ್ಬನ ವಶಕ್ಕೆ ಪಡೆದು Okay. ಪರಿಶೀಲನೆ ಕೂಡ ಮಾಡ್ತಿರ್ತಕ್ಕಂಥದ್ದು ಪೂರ್ಣಿಮಾ. ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.